ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಆರ್ಕಿಟೆಕ್ಟ್ ಗಸಗುರು ಯೂಟ್ಯೂಬ್ ಚಾನಲ್. ಈ ದಿನದ ವಿಡಿಯೋದಲ್ಲಿ ನನಗೆ ಸುಮಾರು ಜನ ವಾಟ್ಸಪ್ ಮಾಡಿದ್ರಿ ನಮ್ಮದು ಅಪ್ಲಿಕೇಶನ್ ಹಾಕ್ಕೊಡಿ ಇವನಿದೆ ಅಂತ. ಸೊ ಅಪ್ಲಿಕೇಶನ್ ಹಾಕೋ ಟೈಮಲ್ಲಿ ಏನಾಯಿತು, OTP ಕರೆಕ್ಟಾಗಿ ಹೇಳ್ತಾ ಇರಲಿಲ್ಲ. ಸೊ ನೀವು ಮೊಬೈಲಲ್ಲಿ ಯಾವ ಥರ ಅಪ್ಲಿಕೇಶನ್ ಹಾಕೋದು ಅಂತಲೂ ನೋಡ್ಬೋದು. ಫಸ್ಟ್ ಇದಕ್ಕೆ ನನಗೆ ಎಲ್ಲರೂ ಸಹ ಹಾಕ್ತಿದ್ದಾರೆ. ಅಂದರೆ ಈಗ 2001 ಪಾಸ್ಔಟ್ ಆದವರು, 2002 ಪಾಸ್ಔಟ್ ಆದವರು ಅವರೆಲ್ಲರೂ ನನಗೆ ಡಾಕ್ಯುಮೆಂಟ್ಸ್ ಹಾಕ್ಬಿಟ್ಟು ಹಾಕಿ ಅಂತ ಹೇಳ್ತಿದ್ದಾರೆ. ನೀವು ಎಲಿಜಿಬಲ್ ಇರಲ್ಲ, ಯಾಕೆ ಈ ಥರ ಅಂದರೆ ಫಸ್ಟ್ ರೂಲ್ಸ್ನೆಲ್ಲ ತಿಳ್ಕೊಂಡು ಆಮೇಲೆ ಹಾಕಿ ಅಂತ ನನಗೆ ಕಳಿಸಿದ್ರೆ ಒಳ್ಳೆಯದು. ಸೊ ಈ ವಿಡಿಯೋ ಕೊನೆವರೆಗೂ ನೋಡಿ. ಯಾರೆಲ್ಲ ಈ ಒಂದು ಯುವ ನಿಧಿ ಅಪ್ಲಿಕೇಶನ್ಗೆ ಅಪ್ಲೈ ಮಾಡ್ಬೋದು, ಯಾರಿಗೆಲ್ಲ ಸಿಗುತ್ತೆ ಈ ಒಂದು ಉಪಯೋಗ ಅಂತ ನೋಡೋಣ. ಫಸ್ಟ್ ಆಫ್ ಆಲ್, ಯುವ ನಿಧಿ ಡಿಗ್ರಿ ಪಾಸ್ ಆಗಿರಬೇಕು ಮತ್ತು ಡಿಪ್ಲೊಮೊ ಪಡೆದ ವಿದ್ಯಾವಂತರಿಗೆ ಯುವ ನಿಧಿಯನ್ನು ಅಪ್ಲೈ ಮಾಡೋದಕ್ಕೆ ಅವಕಾಶ ಇದೆ. ಸೊ ಯಾವ ಇಯರಲ್ಲಿ ಪಾಸ್ಔಟ್ ಆಗಿರಬೇಕು ಅಂದರೆ 2023 ಡಿಗ್ರಿ ಪಾಸ್ಔಟ್ ಆಗಿರಬೇಕು ಅಥವಾ ಡಿಪ್ಲೊಮೊ ಪಾಸ್ಔಟ್ ಆಗಿರಬೇಕು. ಸೊ 2023 ಪಾಸ್ಔಟ್ ಅಂದರೆ ಆಗಿ 6 ಮಂತ್ ಆಗಿರಬೇಕು. ನೀವು 2023 ಪಾಸ್ಔಟ್ ಆಗಿದ್ದೀರಾ, ಬಟ್ ಅದಾದಮೇಲೆ 6 ಮಂತ್ ಆದಮೇಲೆ ಮಾತ್ರ ನಿಮಗೆ ಯುವ ನಿಧಿ ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕೋಕ್ಕೆ ಎಲಿಜಿಬಲ್ ಇರ್ತೀರಾ. ಇಲ್ಲ ಅಂದರೆ ಈಗ ನಾನು ಲಾಸ್ಟ್ ಮಂತ್ ಪಾಸ್ಔಟ್ ಆಗಿದ್ದೀನಿ, ಈಗ ಹಾಕ್ಬೋದಾ ಅಂದರೆ ಆಗಲ್ಲ. 2023 ಪಾಸ್ಔಟ್ ಆಗಿ 6 ಮಂತ್ ಆಗಿರಬೇಕು. ಮತ್ತು ನಿಮಗೆ ಯಾವುದೇ ಥರದ ನೆಕ್ಸ್ಟ್ ಅಂದರೆ ಈಗ ಪಾಸ್ ಆಗಿರ್ತೀರ ಅಂದ್ಕೊಳ್ಳಿ, ಡಿಗ್ರಿ ಪಾಸ್ ಆದರೆ ನೆಕ್ಸ್ಟ್ ಡಬಲ್ ಡಿಗ್ರಿನೋ ಆ ಥರದ್ದು ಯಾವುದಕ್ಕಾದ್ರೂ ಅಡ್ಮಿಷನ್ ಮಾಡ್ತಿರಲ್ಲ, ಅಂದರೆ ಮಾಸ್ಟರ್ಸ್ಗೆ ಏನಾದ್ರು ಅಡ್ಮಿಷನ್ ಮಾಡಿಸ್ತಿರಲ್ಲ. ಸೊ ಅದಕ್ಕೆ ಯಾವುದೇ ರೀತಿಯಾಗಿ ಅಡ್ಮಿಷನ್ ಮಾಡಿಸಿರಬಾರ್ದು. ಮತ್ತು ನೀವು ಯಾವುದೇ ಪ್ರೈವೇಟ್ ಕಂಪ್ನಿಯಲ್ಲಿ ಅಥವಾ ಯಾವುದಾದ್ರೂ ಒಂದು ಜಾಬ್ ಬಂದರೆ ನಿಮಗೆ ESI PF ಇದೆಲ್ಲ ಬರ್ತಿರಬಾರ್ದು. ನೀವು ಎಲ್ಲೇ ಅಂದರೆ ಮನೇಲೆ ಖಾಲಿ ಇರಬೇಕು, ಬೇರೆ ಯಾವ ಕೆಲಸನೂ ಮಾಡ್ತಿರಬಾರ್ದು. ಅಂಥವರಿಗೆ ಮಾತ್ರ ಈ ಒಂದು ಯುವ ನಿಧಿಯಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಹಾಕೋಕ್ಕೆ ಎಲಿಜಿಬಲ್ ಇರ್ತೀರಾ. ಸೊ ನೆಕ್ಸ್ಟ್ ಫೈನಲ್ ಇಯರ್ 2023 ಕಂಪ್ಲೀಟ್ ಆಗಿದ್ದರೆ ಮಾತ್ರ ಯುವ ನಿಧಿ, ಅಂದರೆ ಈಗ 2022 ನಾವು ಪಾಸ್ಔಟ್ ಆಗಿದ್ದೀವಿ, ಅದಾದಮೇಲೆ 6 ಮಂತ್ ಆದಮೇಲೆ ಹಾಕ್ಬೋದಾ, ಅಥವಾ 2021 ಪಾಸ್ಔಟ್ ಆಗಿದ್ದೀವಿ ನಾವು ಹಾಕ್ಬೋದಾ ಅಂದರೆ ಇಲ್ಲ, ಇದು ನಿಮಗೆ ಅಪ್ಲೈ ಆಗಲ್ಲ. ಸೊ ಯಾರು 2023 ಅಂದರೆ 2022-23 ಡಿಗ್ರಿ ಪಾಸ್ಔಟ್ ಅಥವಾ ಡಿಪ್ಲೊಮೊ ಪಾಸ್ಔಟ್ ಆಗಿದ್ದೀರಾ, ನೀವು ಮಾತ್ರ ಎಲಿಜಿಬಲ್ ಆಗಿರ್ತೀರಾ. ಸೊ ನೆಕ್ಸ್ಟು 2024 ಪಾಸ್ ಆದವರು ಸಹ ಈ ಒಂದು ಆನ್ಲೈನ್ ಅಪ್ಲಿಕೇಶನ್ ಹಾಕ್ಬೋದು. ನೀವು ಸಹ ಸೇಮ್ ನಿಮಗೂ ಕಂಡೀಷನ್ ಅಪ್ಲೈ ಆಗುತ್ತೆ. ನಿಮ್ಮದು 2023 ಮತ್ತು 2024 ಪಾಸ್ಔಟ್ ಆಗಿದ್ದರೆ ನಿಮ್ಮದು ಡಿಗ್ರಿ ಕಂಪ್ಲೀಟ್ ಆಗಿ 6 ಮಂತ್ ಆಗಿರಬೇಕು. ಆಗ ಮಾತ್ರ ನೀವು ಈ ಒಂದು ಯುವ ನಿಧಿ ಅಪ್ಲಿಕೇಶನ್ ಹಾಕೋಕ್ಕೆ ಎಲಿಜಿಬಲ್ ಆಗಿರ್ತೀರ. ಸೊ ನಿಮ್ಮದು ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕಿದ ನಂತರ ಏನೆಲ್ಲ ಪ್ರೊಸೀಜರ್ ಇರುತ್ತೆ ಅಂತ ನೋಡೋದಾದರೆ, ಫಸ್ಟ್ ನೀವು ಆನ್ಲೈನಲ್ಲಿ ಅಪ್ಲಿಕೇಶನ್ ಆದಮೇಲೆ 1 ವೀಕ್ ಅಥವಾ 1 ಮಂತಲ್ಲಿ ನಿಮ್ಮದು ಅಪ್ಲಿಕೇಶನ್ ವೆರಿಫಿಕೇಷನ್ ಆಗುತ್ತೆ. ಅಂದರೆ ನೀವು ಹಾಕಿದ್ದೆಲ್ಲ ಡೀಟೇಲ್ಸ್ ಎಲ್ಲ ವೆರಿಫಿಕೇಷನ್ ಆಗುತ್ತೆ. ಅದಾದ ನಂತರ ಅಂದರೆ 180 ಡೇಸ್ ಆದಮೇಲೆ ನಿಮಗೆ ಅಮೌಂಟ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದರೆ ನೀವು ಎಲಿಜಿಬಲ್ ಇದ್ದರೆ ಅವರು ಎಲ್ಲ ರೀತಿಯಿಂದನೂ ವೆರಿಫಿಕೇಷನ್ ಮಾಡ್ತಾರೆ. ಸೊ ನಿಮ್ಮದು ಎಲ್ಲ ಸೆಮ್ಮಲ್ಲೂ ಕ್ಲಿಯರ್ ಇದೆಯಾ, ಫೈನಲ್ ರಿಸಲ್ಟ್ ಬಂದಿದೆಯಾ ಆ ಥರ ನೋಡ್ಬಿಟ್ಟು, ಅಂದರೆ ನೀವು ಈಗ ಎಲ್ಲ ಪಾಸ್ಔಟ್ ಆಗಿದ್ದೀರಾ, 2023-24 ಪಾಸ್ಔಟ್ ಆಗಿದ್ದೀವಿ, ಫೈನಲ್ ರಿಸಲ್ಟ್ ಬಂದಿದೆ. ಬಟ್ ಫಸ್ಟ್ ಸೆಮ್ ಅಥವಾ 4th ಸೆಮ್ಮಲ್ಲಿ ಯಾವುದಾದ್ರೂ ಒಂದು ಈ ಥರ ಬ್ಯಾಕ್ ಇದೆ ಸಬ್ಜೆಕ್ಟ್ ಅಂತ ಹೇಳೋದಾಗಿದ್ದರೆ ಅಂಥವರು ಈ ಒಂದು ಯುವ ನಿಧಿ ಅಪ್ಲಿಕೇಶನ್ ತೊಗೊಳುತ್ತೆ, ಬಟ್ ಇಲ್ಲಿ ಅಮೌಂಟ್ ಬರಲ್ಲ. ಸೊ ಇದಕ್ಕೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಯುವ ನಿಧಿ ಆನ್ಲೈನ್ ಅಪ್ಲಿಕೇಶನ್ ಹಾಕೋಕ್ಕೆ ಅಂತ ನೋಡೋದಾದರೆ, 10th ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ, 12th ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ, ಮತ್ತು ಡಿಗ್ರಿ ರಿಜಿಸ್ಟರ್ ನಂಬರ್ ಬೇಕಾಗುತ್ತೆ, ವ್ಯಾಲಿಡ್ ಇಮೇಲ್ ID ಬೇಕಾಗುತ್ತೆ. ನೀವೇನಾದರೂ ಈಗ ಆಲ್ರೆಡಿ ಡಿಗ್ರಿ ಓದಬೇಕಾದ್ರೆ ಸೇವಾ ಸಿಂಧು ಪೋರ್ಟಲಲ್ಲಿ ರಿಜಿಸ್ಟರ್ ಮಾಡಿರ್ತೀರ. ಸೊ ಆ ID ಇದ್ರೂ ಓಕೆ, ಇಲ್ಲ ಮೊಬೈಲ್ ನಂಬರ್ ಯಾವುದು ಚಾಲ್ತಿಯಲ್ಲಿರುತ್ತೆ ನೋಡಿ ಆ ಮೊಬೈಲ್ ನಂಬರ್ ಬೇಕಾಗುತ್ತೆ. ಇಷ್ಟು ಡೀಟೇಲ್ಸ್ನ ನನಗೆ ವಾಟ್ಸಪ್ ಮಾಡಿದರೆ ನಾನು ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕ್ಕೊಡ್ತೀನಿ. ಬಟ್ ಅದೇ ಯಾರ್ಯಾರು 2023 ಮತ್ತು 24 ಪಾಸ್ಔಟ್ ಆಗಿದ್ದೀರಾ ಅಂಥವ್ರು ಮಾತ್ರ ಕಳಿಸ್ಕೊಡಿ. ಬೇರೆ ಕಡೆ ಅಂದರೆ ಈಗ ನಿಮ್ಮದೆಲ್ಲ ಸಬ್ಜೆಕ್ಟ್ ಕ್ಲಿಯರ್ ಇರಬೇಕು, ಯಾವುದಾದ್ರೂ ಒಂದು ಬ್ಯಾಕ್ ಇದ್ದರೆ ಆ ಥರ ಇದ್ದರೆ ಬರಲ್ಲ, ಸುಮ್ಮನೆ ದುಡ್ಡು ವೇಸ್ಟು, ಟೈಮು ವೇಸ್ಟ್, ಈ ಥರ ಆಗುತ್ತೆ. ಸೊ ಎಲ್ಲ ಅರ್ಹತೆಗಳನ್ನು ತಿಳ್ಕೊಂಡು, ಯಾಕಂದರೆ ಈಗ ಎಲ್ಲನೂ ಆನ್ಲೈನಲ್ಲೇ ವೆರಿಫಿಕೇಷನ್ ಆಗುತ್ತೆ. ನಾವೇನಾದರೂ ಒಂದು ಅವ್ರಿಗೇನು ಗೊತ್ತಾಗುತ್ತೆ ಬಿಡಿ, ನಾವು ಬೇರೆ ಕಡೆ ಅಡ್ಮಿಷನ್ ಮಾಡಿಸಿದ್ದೀವಿ ಅಂತ ಹೇಳಿದ್ರೆ, ಸೊ ಇದು ಆಗಲ್ಲ. ಎಲ್ಲಿ ಒಂದು ಟೈಮ್ ನಾವು ಬೇರೆ ಕಡೆ ಅಡ್ಮಿಷನ್ ಮಾಡಿಸಿದ್ವೋ ಆವಾಗ ಅಲ್ಲಿ ಒಂದು ನಂಬರ್ ಇದಾಗಿರುತ್ತಲ್ಲ, ಜನ್ರೇಟ್ ಆಗಿರುತ್ತಲ್ಲ, ಆ ನಂಬರ್ ಎಲ್ಲ ಕಡೆನೂ ಇರುತ್ತೆ. ನಮ್ಮ ಡೀಟೇಲ್ಸ್ ಏನಾದರೂ ಹಾಕ್ಬಿಟ್ರೆ ನಾವು ಎಲ್ಲೆಲ್ಲಿ ಅಡ್ಮಿಷನ್ ಮಾಡಿಸಿದ್ದೀವಿ, ಪ್ರೆಸೆಂಟ್ ಏನೇನು ಮಾಡ್ತಿದ್ದೀವಿ ಅಂತ ಎಲ್ಲ ಗೊತ್ತಾಗುತ್ತೆ. ಸೊ ಹಾಗಾಗಿ ಒಂದು ವೇಳೆ ನೀವು ಅಡ್ಮಿಷನ್ ಮಾಡಿಸಿ ಡ್ರಾಪ್ಔಟ್ ಆಗಿದ್ದೀರಾ ಅಂದರೆ ಅದು ನಿಮಗೆ ಬರೋದೇ ಇಲ್ಲ. ಯಾಕಂದರೆ ನಿಮ್ಮದು ಬೇರೆ ಪೋರ್ಟಲಲ್ಲಿ ರಿಜಿಸ್ಟರ್ ಆಗಿಬಿಟ್ಟಿರುತ್ತೆ. ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕೋಕ್ಕೆ ಆಗಲ್ಲ, ಹಾಕಿದ್ರೂ ಸಹ ಗೊತ್ತಾಗುತ್ತೆ, ವ್ಯಾಲಿಡ್ ಆಗಲ್ಲ. ಫೇಲ್ ಆದರೆ ಬರಲ್ಲ, ಪಾಸ್ ಆಗಿರಬೇಕು. ಎಲ್ಲ ಸಹ ಸಬ್ಜೆಕ್ಟ್ಸ್ ಕ್ಲಿಯರ್ ಇರಬೇಕು. ಫಸ್ಟ್ ಸೆಮ್ಮಿಂದ
ಯಾವುದು ಅಪ್ ಟು 6 ಸೆಮ್ವರೆಗೂ ಎಲ್ಲ ಸಹ ಕಂಪ್ಲೀಟ್ ಇದ್ದರೆ ಮಾತ್ರ ಬರುತ್ತೆ. ಸೊ ನೀವು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಒಂದು ಅಬ್ಸರ್ವ್ ಮಾಡಿರ್ತೀರ, ನಿಮ್ಮ ಪದವಿ ಅಥವಾ ಡಿಪ್ಲೊಮೊ ಪ್ರಮಾಣ ಪತ್ರ ನ್ಯಾಡಲ್ಲಿ ಲಭ್ಯವಿಲ್ಲ ಅಂತ ಬರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಕಾಲೇಜ್ ಅಥವಾ ಯೂನಿವರ್ಸಿಟಿಗೆ ಕಾಂಟ್ಯಾಕ್ಟ್ ಮಾಡಿ ಅಂತ ಬರ್ತಿರುತ್ತೆ. ಸೊ ಈ ಥರ ಸುಮಾರು ಜನಕ್ಕೆ ಬರುತ್ತೆ. ಯಾಕೆ ಇದು ಬರುತ್ತೆ ಅಂತ ನೋಡೋದಾದರೆ, NAD ಅಂತ ಇರುತ್ತೆ ನ್ಯಾಡ್ ಪೋರ್ಟಲಲ್ಲಿ. ನಿಮ್ಮದು ಏನು ಡಿಗ್ರಿ ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು, ಏನೇನಿದಾವಲ್ಲ ಅದು ಸಬ್ಮಿಟ್ ಆಗಿರಲ್ಲ. ನೀವು ಯೂನಿವರ್ಸಿಟಿಗೆ ಹೋಗೋ ಅವಶ್ಯಕತೆ ಇಲ್ಲ, ಕಾಲೇಜ್ಗೆ ಹೋಗ್ಬಿಟ್ಟು ನಮ್ದು ಈ ಥರ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಈ ಥರ ಬಂದಿದೆ, ಅದನ್ನು ಕ್ಲಿಯರ್ ಮಾಡಿಕೊಡಿ ಅಂದರೆ ಕ್ಲಿಯರ್ ಮಾಡಿ ಕೊಡ್ತಾರೆ. ಅಂದರೆ ಅಲ್ಲಿ ನಿಮ್ಮ ಡೀಟೇಲ್ಸ್ನೆಲ್ಲ ಅಪ್ಲೋಡ್ ಮಾಡ್ತಾರೆ. ಆಗ ನೀವು ಈ ಒಂದು ಆನ್ಲೈನ್ ಅಪ್ಲಿಕೇಶನ್ ಹಾಕ್ಬೋದು. ಒಂದು ವೇಳೆ ಆಗಿಲ್ಲ ಅಂತಂದರೆ ಅದೇ ಕಾಲೇಜಲ್ಲಿ ಅದಕ್ಕಂತಲೇ ಒಂದು ಸಿಬ್ಬಂದಿ ವರ್ಗ ಇರುತ್ತೆ, ಯುವ ನಿಧಿಗಂತಲೇ. ಸೊ ಅವ್ರನ್ನ ಹೋಗಿ ನೀವು ಕಾಂಟ್ಯಾಕ್ಟ್ ಮಾಡಬೇಕು. ಸೊ ಈ ಒಂದು ಆನ್ಲೈನ್ ಅಪ್ಲಿಕೇಶನ್ನು 6/1/2025ಗೆ ಓಪನ್ ಆಗಿದೆ. ಲಾಸ್ಟ್ ಡೇಟ್ ಬಂದು 21/2025. ಸೊ ಈ Jan 20 ಲಾಸ್ಟ್ ಡೇಟ್ ಇದೆ. ಸೊ ಅಷ್ಟರಲ್ಲಿ ನೀವು ಯಾರ್ಯಾರು ಅಪ್ಲಿಕೇಶನ್ ಹಾಕಬೇಕು ಅಂತ ಇದ್ದೀರಾ ನೋಡಿ, ಅಪ್ಲಿಕೇಶನ್ ಹಾಕಿ. ಡಿಗ್ರಿ ಪಾಸ್ ಆದವರಿಗೆ 3,000 ರೂಪಾಯಿ ಬರುತ್ತೆ. ಡಿಪ್ಲೊಮೊ ಪಾಸ್ ಆದವರಿಗೆ 1,500 ನೇರ ನಗದು ಬಂದು ವರ್ಗಾವಣೆ ಆಗುತ್ತೆ. ಸೊ ಡೈರೆಕ್ಟ್ ನಿಮ್ಮ ಅಕೌಂಟ್ಗೆ ಬಂದು ಜಮಾ ಆಗುತ್ತೆ. ಸೊ ಈಗ ಕಾಲೇಜ್ಗೆ ಒಂದು ನೋಟಿಫಿಕೇಶನ್ ಕೊಟ್ಟಿದ್ದಾರೆ. ಏನಂತಂದರೆ 23 ಮತ್ತು 24ರಲ್ಲಿ ಯಾರು ಪಾಸ್ಔಟ್ ಆಗಿರ್ತಾರೋ ನೋಡಿ, ಅವರು ಸುಮಾರು ವಿದ್ಯಾರ್ಥಿಗಳು ಈ ಒಂದು ಯುವ ನಿಧಿಗೆ ಆನ್ಲೈನಲ್ಲಿ ಅಪ್ಲಿಕೇಶನ್ ಆಗ್ತಾಯಿಲ್ಲ. ಇದ್ರದ್ದು ಅವೇರ್ನೆಸ್ ಕೊಡಿ ಮಕ್ಕಳಿಗೆ ಅಂತ. ಯಾಕಂದರೆ ಈಗ ಗೃಹಲಕ್ಷ್ಮಿ ಏನಿದೆ ಅಲ್ಲ, ಇದನ್ನು ಎಲ್ಲ ಮಹಿಳೆಯರು ಏನು ಹೇಳ್ತಾರೆ, ಕ್ಯೂ ಅಲ್ಲಿ ನಿಂತ್ಕೊಂಡ್ಬಿಟ್ಟು ಅಮೌಂಟ್ಗೆ ಪರದಾಡ್ತಿದ್ದಾರೆ. ಬಟ್ ಇಲ್ಲಿ ಡಿಗ್ರಿಯಲ್ಲಿ ಕಾಂಗ್ರೆಸ್ 4ನೇ ಗ್ಯಾರಂಟಿ ಅಷ್ಟು ಉಪಯೋಗ ಅಂದರೆ ಉಪಯೋಗವನ್ನು ಜನರು ತಗೊಳ್ತಾ ಇಲ್ಲ, ಸ್ಟೂಡೆಂಟ್ಸ್ ತಗೊಳ್ತಾ ಇಲ್ಲ. ಇದಕ್ಕಾಗಿ ಸರ್ಕಾರ ಏನು ಮಾಡಿದೆ, ಎಲ್ಲ ಕಾಲೇಜ್ಗಳಿಗೂ ಸಹ ಒಂದು ನೋಟಿಫಿಕೇಷನ್ನ ಪಾಸ್ ಮಾಡಿದೆ. ಏನಂದರೆ, ಸೊ ಇದನ್ನು ಎಲ್ಲ ಮಕ್ಕಳಿಗೂ ಸಹ ತಿಳಿಸಿ ಹೇಳಿ, ಆಮೇಲೆ ಕಾಲೇಜ್ ಕಡೆಯಿಂದನೇ ನ್ಯಾಡ್ ಪೋರ್ಟಲಲ್ಲೆಲ್ಲ ಕ್ಲಿಯರ್ ಮಾಡಿಕೊಡಿ. ಮತ್ತು ಸಾಧ್ಯವಾದರೆ ಕಾಲೇಜಲ್ಲಿನೇ ಸಹ ಯಾವ್ಯಾವ ಮಕ್ಕಳಿರ್ತಾರೆ, ಅಂದರೆ ಈಗ ನಿರುದ್ಯೋಗಿ ಮಕ್ಕಳು ಇರ್ತಾರಲ್ಲ, ಸೊ ಅಂಥವರಿಗೆ ನೀವೇ ಕಾಲೇಜಲ್ಲಿ ಅಪ್ಲಿಕೇಶನ್ ಹಾಕ್ಬಿಡಿ ಅಂತ ಹೇಳಿದ್ದಾರೆ. ಸೊ ಇದನ್ನು ಹೋಗಿ ನೀವು ನೋಟಿಫಿಕೇಷನ್ ಕೊಟ್ಟಿದ್ದಾರಲ್ಲ ಗೌರ್ಮೆಂಟ್ ಕಡೆಯಿಂದ, ಆಫಿಷಿಯಲ್ ಏನು ವೆಬ್ಸೈಟ್ ಇದೆಯಲ್ಲ ಅದರಲ್ಲಿ ಹೋಗ್ಬಿಟ್ಟು ನೀವು ಚೆಕ್ ಮಾಡ್ಬೋದು. ಅದರಲ್ಲಿ ಏನು ಡೀಟೇಲ್ ಆಗಿ ನಿಮಗೆ ಅರ್ಥ ಆಗುತ್ತೆ. ಸೊ ಇದು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಏನೆಲ್ಲ ಅರ್ಹತೆಗಳಿರಬೇಕು ಅಂತ ನೋಡೋದಾದರೆ, ಕರ್ನಾಟಕದಲ್ಲಿ ವಾಸವಾಗಿರಬೇಕು. ಅಂದರೆ ನೀವು ಕರ್ನಾಟಕದಲ್ಲಿರುವವರೇ ಆಗಿರಬೇಕು. ಸೊ 2023 ಅಥವಾ 24ರಲ್ಲಿ ಪಾಸ್ಔಟ್ ಆದ ಮಕ್ಕಳು ಪಾಸ್ ಆಗಿ 6 ಮಂತ್ ಆಗಿರಬೇಕು. ಅವರು ಬೇರೆ ಎಲ್ಲೂ ಸಹ ಕಾಲೇಜಲ್ಲಿ ಮಾಸ್ಟರ್ಸ್ಗೆ ಅಪ್ಲೈ ಮಾಡಿರಬಾರ್ದು, ಅಂದರೆ ಅಡ್ಮಿಷನ್ ತೊಗೊಂಡಿರಬಾರ್ದು. ಮತ್ತು ಯಾವುದೇ ರೀತಿಯಾಗಿ ಖಾಸಗಿ ಕಂಪನಿಯಲ್ಲೇ ಆಗಿರ್ಬೋದು, ಯಾವುದೇ ರೀತಿ ESI PF ಪಡಿತಿರಬಾರ್ದು, ಅವರು ಜಾಬ್ ಮಾಡ್ತಿರಬಾರ್ದು. ಮತ್ತು ಸ್ವಯಂ ಉದ್ಯೋಗವನ್ನು ಹೊಂದಿರಬಾರ್ದು. ಮತ್ತು GST ಈ ಥರ ಏನಾದರೂ ಇದ್ದರೆ ಅದನ್ನು ಹೊಂದಿರಬಾರ್ದು. ಉನ್ನತ ಶಿಕ್ಷಣಕ್ಕಾಗಿ ಬೇರೆ ಕಡೆ ಅಡ್ಮಿಷನ್ ಮಾಡಿಸಿರಬಾರ್ದು. ಈ ಎಲ್ಲ ಅಂದರೆ ನೀವು ಡಿಗ್ರಿ ಪಾಸಾಗಿ ನೀವು ಮನೇಲೇ ಇದ್ದೀರಾ, ಏನು ಕೆಲಸನೂ ಮಾಡ್ತಾ ಇಲ್ಲ, ಏನು ಅಡ್ಮಿಷನ್ ಮಾಡಿಸಿಲ್ಲ, ಹೈಯರ್ ಎಜುಕೇಷನ್ ಸಹ ಮಾಡ್ತಿಲ್ಲ ಅಂತ ಅಂದರೆ ನೀವು ಧಾರಾಳವಾಗಿ ಆನ್ಲೈನ್ ಅಪ್ಲಿಕೇಶನ್ ಹಾಕ್ಬೋದು. ಸೊ 2023 ಮತ್ತು 24ರಲ್ಲಿ ಪಾಸಾಗಿದ್ದು ನಿಮ್ಮದು ಡಿಗ್ರಿ ಆಗಿ 6 ಮಂತ್ ಆಗಿದ್ದರೆ ಮಾತ್ರ ಈ ಒಂದು ಯುವ ನಿಧಿಗೆ ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕೋಕ್ಕೆ ಸಾಧ್ಯ. ಹಾಗೆ ನೀವು ಅಪ್ಲಿಕೇಶನ್ ಹಾಕಿದ ನೆಕ್ಸ್ಟ್ 6 ತಿಂಗಳಿಗೆ ನಿಮ್ಮದು ಅಮೌಂಟ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವೀಗ ಅಪ್ಲಿಕೇಶನ್ ಹಾಕಿದ್ದೀನಿ ನೆಕ್ಸ್ಟ್ ಮಂತ್ ಬರುತ್ತಾ ಅಂತ ನೋಡೋದಾದರೆ ಆಗಲ್ಲ. ಅಪ್ಲಿಕೇಶನ್ ಹಾಕಿ 6 ಮಂತ್ ಆದರೆ ಆಗ ದುಡ್ಡು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ನೇರವಾಗಿ ನಿಮ್ಮ ಖಾತೆಗೆ ಬಂದು ಜಮಾ ಆಗುತ್ತೆ. ಇಷ್ಟೆಲ್ಲ ಮಾಹಿತಿಯನ್ನು ನೋಡಿದ್ರಲ್ಲ. ಸೊ ಯಾರಾದರೂ ಅಪ್ಲಿಕೇಶನ್ ಹಾಕೋದಿದ್ರೆ ನನಗೆ ವಾಟ್ಸಪ್ ಮಾಡಿ, ಇಲ್ಲಾಂದರೆ ನನಗೆ ಒಂದು ಹಾಯ್ ಅಂತ ಮೆಸೇಜ್ ಹಾಕಿ ನಾನು ನಿಮಗೆ ಕಾಂಟ್ಯಾಕ್ಟ್ ಮಾಡ್ತೀನಿ ಕಮೆಂಟ್ ಬಾಕ್ಸಲ್ಲಿ, ಯಾರಾದರೂ ಅಪ್ಲಿಕೇಶನ್ ಹಾಕುವ ಸ್ಟೂಡೆಂಟ್ಸ್ ಇದ್ದರೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಯಾರೆಲ್ಲ ಡಿಗ್ರಿ ಪಾಸ್ಔಟ್ ಆಗಿದ್ದಾರೆ ಅವರಿಗೆ, ನಿಮ್ಮ ಸ್ನೇಹಿತರಾಗಿರ್ಬೋದು, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ಅಂಥವರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಥ್ಯಾಂಕ್ ಯು.